ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಓಂ ಆಪಾದಮೌಳಿ ಪರ್ಯಂತಂ ಗುರುನಾನ ಆಕೃತಿಂ ಸ್ಮರೇತ್ ತೇನ ವಿಜ್ಞಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಃ. ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ವಿಶೇಷವಾಗಿ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನದಲ್ಲಿ ಎಲ್ಲವೂ ಅನುಗ್ರಹ ಆಗಲಿ ಅಂತೇಳಿ ನವನರಸಿಂಹದೇವರು, ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ಅದರಲ್ಲೂ ಮುಖ್ಯ ಪ್ರಾಣದೇವರ ಸನ್ನಿಧಾನ, ಅದರಲ್ಲೂ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಮೃತಿಕಾ ಬೃಂದಾವನಿ ವಿಜೇಂದ್ರತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೃತಿಕೆ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು, ಒಳ್ಳೆ ಭಾಗ್ಯ ಸಂಪತ್ತನ್ನು ಕೊಟ್ಟು ಅವರವರ ಕುಲವನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಇದೇ ವಿಶೇಷವಾಗಿರ್ತಕ್ಕಂಥ ಒಬ್ಬ ಬೆಂಗಳೂರಲ್ಲಿ ವಾಸವಾಗಿರ್ತಕ್ಕಂಥ ಒಬ್ಬ ಮನುಷ್ಯ. ಅವನು ವಿಶೇಷವಾಗಿ ವಿದ್ಯಾವಂತನಾಗಿದ್ದ, ಒಳ್ಳೆ ಬುದ್ಧಿವಂತನಾಗಿದ್ದ. ಅವನಿಗೆ ಎಷ್ಟೆಷ್ಟೋ ಓದಿ ಕೆಲಸವೇ ಸಿಕ್ಕಿಲ್ಲ. ಅವನಿಗೆ ಆ ಕೆಲಸ ಸಿಕ್ಕದಿದ್ದಾಗ ಎಲ್ಲವೂ ಏನು ಮಾಡೋದು, ಕೆಲಸಕ್ಕೆ ಹೋಗ್ತಾನೆ, 1 ತಿಂಗಳು ಇರ್ತಾನೆ, ಆ ಕೆಲಸದಲ್ಲಿ ವಿಶೇಷವಾಗಿ ಅವರೇ ತೆಗೆದಾಕ್ಬಿಡ್ತಾರೆ ಅವನ್ನ. ಈ ರೀತಿಯಾಗಿ ಸಮಸ್ಯೆ ಜಾಸ್ತಿ ಆಗಿತ್ತು ಅವನಿಗೆ. ಆ ಕೆಲಸ ಸಮಸ್ಯೆ ಆದಾಗ ನಮ್ಮ ರಾಯರ ಅನುಗ್ರಹ ಚಾನಲ್ ನೋಡಿ ವಿಶೇಷವಾಗಿ ರಾಯರ ಸನ್ನಿಧಾನಕ್ಕೆ ಬಂದು ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ರಾಯರಿಗೆ ಬರಬೇಕಾದ್ರೆ ಶ್ರೀಪೂರ್ಣ ಬೋಧ ಗುರುತೀರ್ಥಪಯೋಗ್ಯಪಾರ ಕಾಮಾನಿಮಾಕ್ಷಿಷಮಾಕ್ಷರಸ್ಪದಂತಿ ಪೂರ್ವತ್ತರಾಮ್ಯತರಂಗಚರಸ್ತು ಹಂಸ ದೇವಾಲಿ ದೇವಿತಪರಾಂಗ್ರಿಪಯೋಜರಗ್ನಾ ಜೀವೇಶ ವೇದ ಗುಣಪೂರ್ತಿ ಜಗತ್ತು ತತ್ವ ನಿಚೋಚ್ಚ ಭಾವ ಮುಖನಕ್ರಗಣೈ ಸಮೇತ ದುರ್ವಾಜಯಾಪದಿಕಲೇ ಗುರು ರಾಘವೇಂದ್ರ ವಾಗ್ದೇವತಾ ಚರಿತ್ರಂ ವಿಮರೀಕರೋತು ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ ದೇವಸ್ವಭಾವೋ ದಿವ್ಯಗ್ರಮೋಯಂ ಇಷ್ಟಪ್ರದೋ ಮೇ ಸತಂ ಸಭೂಯಾತ್, ಇಷ್ಟಪ್ರದೋ ಮೇ ಸತತಂ ಸಭೂಯಾತ್ ಅಂತ ಬಂದು ವಿಶೇಷವಾಗಿ ಅವನು ವಿಶೇಷವಾಗಿರ್ತಕ್ಕಂಥ ಹುಡುಗ. ಅವನು ಜನದಲ್ಲಿ ಒಕ್ಕಲಿಗ, ಆದರೂ ಅವನಿಗೆ ರಾಯರಲ್ಲಿ ಅತೀ ಪ್ರೀತಿ. ರಾಯರ ಸ್ತೋತ್ರವನ್ನು ಪಠನೆಯನ್ನೇ ಮಾಡ್ತಾ ಇದ್ದ ಅವನು. ಗುರುಗಳೇ, ನನಗೆ ಕೆಲಸದಲ್ಲಿ ವಿಶೇಷವಾಗಿ ಎಲ್ಲೂ ಸಿಕ್ಕಿಲ್ಲ ಗುರುಗಳೇ. 1 ತಿಂಗಳು ಹೋಗ್ತೀನಿ, ಭಗವಂತ ಒಳ್ಳೆ ವಿದ್ಯೆಯನ್ನು ಕೊಟ್ಟಿದ್ದಾನೆ. ನಾನು ಎಷ್ಟೇ ಕಷ್ಟ ಇದ್ದರೂ ರಾಯರ ಮರ್ತಿಲ್ಲ. ನಿಮ್ಮ ಚಾನಲನ್ನು ನೋಡಿದೆ, ನಾನು ಯೂಟ್ಯೂಬ್ ಚಾನಲ್ಲಿ ರಾಯರ ಅನುಗ್ರಹ ಚಾನಲ್ ನೋಡಿದೆ ನಿಮ್ಮದು. ನಮಗೆ ಅನುಗ್ರಹವನ್ನು ಮಾಡ್ತಾರ ಗುರುಗಳೇ ರಾಯರು ಅಂದ. ಯಾಕೋ ಮಾಡೋದ, ರಾಯರಿಗೆ ಬಂದಿದೆಯಲ್ಲೋ, ರಾಯರ ಅನುಗ್ರಹ ಮಾಡಲೇಬೇಕು ಅಂದೆ. ಬಂದ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇದ್ದಿಲ್ಲಿ ರಾಯರ ಸೇವೆಯನ್ನು ಮಾಡಿ, ರಾಯರ ಸ್ತೋತ್ರವನ್ನು ಪಠಣೆಯನ್ನು ಮಾಡಿ, ರಾಯರ ಹತ್ರ ಕುಳಿತುಕೊಂಡು ವಿಶೇಷವಾಗಿ ಗುರುವಾರ ಅನ್ನದಾನ ಇತ್ತು. ಅವತ್ತು ಪಂಚಾಮೃತ ಅಭಿಷೇಕವನ್ನು ಮಾಡಿದ್ವು. ಆ ಪಂಚಾಮೃತ ಸ್ವೀಕಾರವನ್ನು ಮಾಡಿದ. ಅನ್ನದಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಊಟವನ್ನು ಮಾಡಿ, ಗುರುಗಳೇ, ನಾನು ವಿಶೇಷವಾಗಿ ಗುರುಗಳು ಏನು ಹೇಳಿದ್ರು ಅದು ಮಾಡೋಕ್ಕೆ ರೆಡಿ ಇದ್ದೀನಿ, ನಾನು ನೀವು ಅನುಗ್ರಹವನ್ನು ಮಾಡಬೇಕು ಅಂದ. ನಾನು ಅನುಗ್ರಹ ಮಾಡೋಕ್ಕಾಗತ್ತೇನೋ? ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾಯನ ವಿದ್ಯತೆ, ಅಪೇಕ್ಷೆ ನಿಂದು ಫಲ ರಾಘವೇಂದ್ರ ಸ್ವಾಮಿಗಳಪ್ಪ. ರಾಯರು ಕುಳಿತಿದ್ದಾರೆ. ಆ ಜಾಗದಲ್ಲಿ ನಾನು ಕುಳಿತಾಗ ರಾಯರು ಏನು ನುಡಿಸ್ತಾರೋ ಅದನ್ನು ನುಡಿಯುತ್ತೇನೆ, ಅಷ್ಟು ಬಿಟ್ಟರೆ ಬೇರೆ ಏನೂ ನುಡಿಯಲ್ಲಪ್ಪ, ನಮಗೇನು ಆಗಲ್ವೋ ಅಂದಾಗ, ಆಗ ಒಂದಾನೊಂದು ದಿವಸ ಅವರಿಗೆ ವಿಶೇಷವಾಗಿ ರಾಯರಿಗೆ ಏನು ಸೇವೆಯನ್ನು ಮಾಡಿದರೆ ನನಗೆ ಅನುಗ್ರಹವನ್ನು ಮಾಡ್ತಾರೆ ಹೇಳಿ ಗುರುಗಳೇ ಅಂತ. ಆಗ ಒಂದೇ ಮನಸ್ಸಲ್ಲಿ ನಾನು ಹೇಳಿದ್ದಲ್ಲ, ನನ್ನಲ್ಲಿ ನಿಂತು ರಾಘವೇಂದ್ರ ಸ್ವಾಮಿ ವಿಶೇಷವಾಗಿ ಹೇಳಿದ್ದು, ನೀನು ರಾಯರಿಗೆ ಬೆಣ್ಣೆ ಅಲಂಕಾರವನ್ನು ಮಾಡು, ವಾಯುದೇವರಿಗೆ ಮತ್ತು ರಾಘವೇಂದ್ರ ಸ್ವಾಮಿ ಬೃಂದಾವನಕ್ಕೆ ಬೆಣ್ಣೆ ಅಲಂಕಾರವನ್ನು ಮಾಡಿತು, ಅದರಿಂದ ನಿಮಗೆ ಮೋಕ್ಷವು ಸಿಗ್ತಕ್ಕಂಥ ಹಾದಿ ಇರುತ್ತೆ, ಬೇರೆ ದೇಶಕ್ಕೆ ಹೋಗ್ತಕ್ಕಂಥ ಹಾದಿ ಇರುತ್ತೆ ಅಂತಂದೆ. ಆಯಿತು ಗುರುಗಳೇ, ರಾಯರ ಅನುಗ್ರಹ ನೀವು ಅಂದ್ಕೊಂಡಾಗ, ನೀವು ಅಂದಾಗೆ ನಾನು 1 ತಿಂಗಳ ಸಂಬಳವೂ ಬರಬೇಕೀಗ. ಎಲ್ಲೋ ಬೇರೆ ಕಡೆ ಕೆಲಸವನ್ನು ಮಾಡಿದ್ದೆ. ಆ ಕೆಲಸದಲ್ಲಿ ವಿಶೇಷವಾಗಿ ಅವರಿನ್ನೂ ದುಡ್ಡನ್ನು, ನಾವು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಹಣವನ್ನು ನಮಗೆ ಕೊಟ್ಟಿಲ್ಲ, ಸಂಬಳವನ್ನು ಕೊಟ್ಟಿಲ್ಲ. ಆ ಬಂದಾಗ ಆ ಸಂಬಳವನ್ನು ಅದೆಷ್ಟೇ ಬರಲಿ ಅದಷ್ಟು ನಿಮಗೆ ರಾಯರ ಮಠಕ್ಕೆ ಕೊಟ್ಟು ಬೆಣ್ಣೆ ಅಲಂಕಾರವನ್ನು ಮಾಡಿಸ್ತೀನಿ ನಾನು ಅಂತಂದ. ಅರಕೆ ಮಾಡ್ಕೊಂಡು ಒಂದೇ ರೀತಿಯಲ್ಲಿ ಅರಕೆ ಮಾಡ್ಕೊಂಡ್ಬಿಟ್ಟ.
ಮಾಡಿಕೊಂಡು ಕೂತ್ಕೊಂಡು ರಾಯರಲ್ಲಿ ಸ್ಮರಣೆಯನ್ನು ಮಾಡಿದ. ಗುರುಗಳೇ, ನಿಮ್ಮ ಅನುಗ್ರಹದಿಂದ ನಮಗೆ ಒಳ್ಳೆಯ ರೀತಿ, ಅದನ್ನು 30 ವರ್ಷ ಆಗಿದೆ ಪಾಪ ಅವನಿಗೆ, 28-30 ವರ್ಷ ಆಗಿದೆ. ಎಲ್ಲಿ ಹೋದ್ರು ಕೆಲಸಗಳೇ ಆಗ್ತಾಯಿಲ್ಲ ಪಾಪ, ಮದುವೆನೂ ಆಗಿಲ್ಲ ಇನ್ನೂ ಹುಡುಗನಿಗೆ. ಈ ರೀತಿಯಾಗಿ ಕುಳಿತು ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಗುರುಗಳೇ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಗುರುಗಳೇ ಅಂತಂದ. ನೀನು ಮಾಡ್ಕೊಂಡಿದ್ದ ಮನಸ್ಸು ವಿಶೇಷವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಪ್ಪ. ಆ ಪ್ರಾರ್ಥನೆಯಿಂದ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಯರೇ ನಿಮಗೆ ಅನುಗ್ರಹವನ್ನು ಮಾಡ್ತಾರೆ. ಇನ್ನೇನು ಮಾಡಬೇಡ ಮಾಡೋದು. ಮನೆಗೆ ಹೋದ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು 3 ದಿನಗಳಲ್ಲಿ ವಿಶೇಷವಾಗಿ ರಾಯರೇ ಸ್ವಪ್ನಕ್ಕೆ ಬಂದು ಅವನಿಗೆ ರಾಯರೇ ವಿಶೇಷವಾಗಿ ನಮ್ಮ ಬೃಂದಾವನದಲ್ಲಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಕಂಡಿದ್ದಿ ಅಂತ ಅವನಿಗೆ. ಆ ಬೃಂದಾವನ ಕಂಡು ರಾಘವೇಂದ್ರ ಸ್ವಾಮಿಗಳು ಅಭಿಷೇಕ ಮಾಡ್ತಾ ಇದ್ದಾಗ ಆ ಅಭಿಷೇಕವನ್ನು ನೋಡ್ತಾ ಇದ್ದಾನಂತವನು. ಅಭಿಷೇಕದಲ್ಲಿ ನೋಡ್ತಾ ಇದ್ದಾಗ ರಾಮದೇವರು ಕಾಣ್ತಾ ಇದ್ದಾರಂತೆ, ವಾಯುದೇವರು ಕಾಣ್ತಾ ಇದ್ದಾರಂತೆ. ಈ ರೀತಿಯಾಗಿ ಕಾಣ್ತಾ ಇದ್ರಂತ ಅವನಿಗೆ, ಆ ಅಭಿಷೇಕದಲ್ಲೇ ಕಾಣ್ತಾ ಇದ್ರಂತವ್ರು. ಆ ರೀತಿಯಾಗಿ ನೋಡಿ ಕಾಣ್ತಾ ಇದ್ದು ಗುರುಗಳೇ, ರಾಯರು ನನ್ನ ಮನಸ್ಸಿಗೆ ಬಂದ್ಬಿಟ್ಟು, ಏನು ಯೋಚನೆ ಮಾಡಬೇಡಪ್ಪ ನೀನು, ಒಳ್ಳೆ ಗುರುಗಳ ಅನುಗ್ರಹ ಆಗಿದೆ ನಿನಗೆ, ಹೋಗನಿಗೆ ಅನುಗ್ರಹ ಆಗುತ್ತೆ ಅಂದ್ರಂತ. ಆ ರೀತಿಯಾಗಿ 3 ಗಂಟೆ 3:30 ಸಮಯದಲ್ಲಿ ಅವನಿಗೆ ಸ್ವಪ್ನ ಬಿದ್ದಿದೆ. ರಾತ್ರಿ 3:30 ಸಮಯದಲ್ಲಿ. ಆಗ ಬೆಳಗ್ಗೆ ಎದ್ದಿದ್ದೇನೆ, ನೋಡ್ತಾನೆ ಆ ಕಡೆ ಈ ಕಡೆ, ನಾನು ಎಲ್ಲಿದ್ದೀನಿ, ನಾನು ನಮ್ಮನೆಗೆ ಇದ್ದೀನಲ್ಲ ಅಂದ್ಕೊಂಡಿಯ ನಾವು. ಆಗ ನಮಗೆ ಬೆಳಗ್ಗೆ 8 ಗಂಟೆಗೆ ಫೋನ್ ಮಾಡಿ, ಗುರುಗಳೇ ಈ ರೀತಿಯಾಗಿ ಸ್ವಪ್ನ ಬಿದ್ದಿದೆ, ನಾವೇನು ಮಾಡಬೇಕು ನೋಡಪ್ಪ, ಕೆಲವೇ ದಿನಗಳಲ್ಲಿ ಈಗ ಆರ್ಥಿಕ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ, ನಿಮಗೆ ಬೇರೆ ದೇಶಕ್ಕೆ ಹೋಗ್ತಕ್ಕಂಥ ಒಂದು ಹಾದಿ ಇದೆ, ನಿಮಗೆ ಗುರುಗಳ ಅನುಗ್ರಹ ಆಗಿದೆ, ರಾಯರೇ ನಿಮಗೆ ಅನುಗ್ರಹವನ್ನು ಮಾಡಿ ಕನಸಿಗೆ ಬಂದು ನಿಮಗೆ ಉದ್ಧಾರ ಮಾಡಿದ್ದಾರೆ ಹೋಗುವಂತೆ. ನಾನು ಅದೇ ರೀತಿಯಾಗಿ ನಾನು ಅಂದ್ಕೊಂಡಿದ್ದಲ್ಲ, ಅದು ರಾಯರು ಉಳಿಸಿದ್ದಾರೆ. ಯಾಕೆಂದರೆ ವಿಪ್ರವಾಕ್ಯೋ ಜನಾರ್ದನ, ರಾಯರ ಮುಂದೆ ನಿಂತು ಕೆಲವಾರು ಸಾಲಿಗ್ರಾಮವನ್ನು 42 ಸಾಲಿಗ್ರಾಮ ನಮ್ಮ ಕ್ಷೇತ್ರದಲ್ಲಿದೆ. ರಾಯರ ಮೃತ್ತಿಕಾ ಬೃಂದಾವನ 42 ಸಾಲಿಗ್ರಾಮ ಇದೆ. ನರಸಿಂಹದೇವರಿಗೆ ಪೂಜೆಯನ್ನು ಮಾಡ್ತೀನಿ, ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತೀನಿ. ಆ ಮಾಡಿದಾಗ ಅವರು ನುಡಿಸಿರ್ತಕ್ಕಂಥ ಒಂದು ಮಾತು ನಾನು ನುಡಿದಿರ್ತೀನಿ ಅವರಿಗೆ. ಆ ನುಡಿದಿದ ತಕ್ಷಣವೇ ಅವನಿಗೆ ಸಂಬಳ ಬಂದಿದೆ. ಅವನಿಗೆ 1 ತಿಂಗಳ ಸಂಬಳ ಬರಬೇಕಾಗಿತ್ತಲ್ಲ, ಬಂದಿದೆ. 20,000 ರೂಪಾಯಿ ಸಂಬಳ ಬಂದಿದೆ. ಆ ಸಂಬಳ ಪೂರ್ತಿ ತೆಗೆದುಕೊಂಡು ಬಂದು ರಾಯರಿಗೆ 20 kg ಬೆಣ್ಣೆಯನ್ನು ಕೊಡಿಸಿ ಅಭಿಷೇಕವನ್ನು ಮಾಡಿಸಿ ತದನಂತರ ಮನೆಗೆ ಹೋಗಿದ್ದಾನೆ. ಅದೇ ರೀತಿ ಹೋದಾಗ ಅಭಿಷೇಕ, ಗುರುವಾರ ಬೆಣ್ಣೆ ಅಲಂಕಾರ ಎಲ್ಲ ಆಗಿದೆ. ತದನಂತರ ವಿಶೇಷವಾಗಿ ಥೈಲ್ಯಾಂಡಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಒಬ್ಬರು ಬಂದು, ನಿನಗೆ ಕೆಲಸ ಆಗಿದೆ ಥೈಲ್ಯಾಂಡಿಗೆ ಬಾಪ್ಪ ಅಂತ ಕರೆದಿಯಾರಂತ. ವೀಸಾ ಎಲ್ಲ ರೆಡಿ ಮಾಡಿಟ್ಕೊಂಡ್ಬಿಟ್ಟಿದ್ದಾನೆ. ಆಗ ಭಾಳ ಖುಷಿ, ಆನಂದವಾಗ್ಬಿಟ್ಟಿದೆ ಅವನಿಗೆ. ಅದೇ ರೀತಿಯಾಗಿ ಒಂದು 15 ದಿವಸಗಳಲ್ಲಿ ಅವನು ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಥೈಲ್ಯಾಂಡಿಗೆ ಹೋಗಿದ್ದಾನೆ. ಥೈಲ್ಯಾಂಡಲ್ಲಿ ಈಗಲೂ ಕೆಲಸವನ್ನು ಮಾಡ್ತಾ ಇದ್ದಾನೆ. ಆ ಕೆಲಸದಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಯಾಕೆಂದರೆ ಗುರುಗಳು ಅನುಗ್ರಹ ಯಾವ ರೀತಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅವನ ಭಕ್ತಿ, ಅವರ ತಂದೆ ತಾಯಿ ಆಶೀರ್ವಾದ, ಆ ಗುರುಗಳ ವಿಶೇಷವಾಗಿರ್ತಕ್ಕಂಥ ಒಂದು ಭಕ್ತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಎಲ್ಲವೂ ಅವರಿಗೆ ಸಂಪೂರ್ಣವಾಗಿದೆ. ಅವನಿಗೆ ಯಾವ ಯಾವ ಕರ್ಮಗಳಲ್ಲಿ ಏನೇನು ದೋಷಗಳಿತ್ತೋ ಎಲ್ಲವೂ ಪರಿಹಾರ ಆಗಿ ಅವನು ಥೈಲ್ಯಾಂಡಿಗೆ ಹೋಗಿ ಕೆಲಸವನ್ನು ಮಾಡ್ತಾ ಇದ್ದಾನೆ. 2 ತಿಂಗಳಾಗಿದೆ ಕೆಲಸವನ್ನು ಮಾಡಿ ಹೋಗಿ ಅವನು. ಅದೇ ರೀತಿಯಾಗಿ ಎಷ್ಟೋ ವರ್ಷಗಳ ಅಗ್ರಿಮೆಂಟ್ ಹಾಕ್ಕೊಂಡಿದ್ದಾನಂತವನು ಕೆಲಸವನ್ನು ಮಾಡ್ತಾ ಇದ್ದಾನೆ. ಆ ಕೆಲಸದಿಂದ ವಿಶೇಷವಾಗಿ ಫಲ ಸಿಕ್ಕಿದೆ ಅವನಿಗೆ. ರಾಯರ ವರ್ಧಂತಿಯ ದಿವಸ ಅವನು ವಿಶೇಷವಾಗಿ ರಾಯರಿಗೆ ಇನ್ನೂ ಒಂದು ಸಲ ಬೆಣ್ಣೆ ಅಲಂಕಾರವನ್ನು ಮಾಡಿ ಅಂತೇಳಿ ಆ ಥೈಲ್ಯಾಂಡಲ್ಲಿರ್ತಕ್ಕಂಥ ಹುಡುಗ ವಿಶೇಷವಾಗಿ ರಾಯರಿಗೆ ಇನ್ನೂ ಒಂದು ಸಲ ಬೆಣ್ಣೆ ಅಲಂಕಾರವನ್ನು ಮಾಡಿಸಿದ್ದಾನೆ. ಗುರುಗಳೇ, ನಾನು ಇರುವ ತನಕ ರಾಯರಿಗೆ ಏನು ನೀವು ಕೇಳ್ತಿರೋ ಅದನ್ನೆಲ್ಲವೂ ಮಾಡೋಕ್ಕೆ ಸಿದ್ಧ ಆಗಿದ್ದೀನಿ ಗುರುಗಳೇ ಅಂತಂದ. ನಾನಲ್ಲಪ್ಪ ಮಾಡಿಸ್ತಾ ಇರೋದಿದು, ರಾಯರೇ ನಿಂತು ಮಾಡಿಸ್ತಾ ಇದ್ದಾರೆ ನಿನ್ನ ಹತ್ರ. ಇಂಥ ಗುರುಗಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ, ರಾಯರ ಅನುಗ್ರಹ ಅವನ ಕುಟುಂಬಕ್ಕೆ ವಿಶೇಷವಾಗಿ ಆಗಿದೆ. ಇಂಥ ಯಾರಿಗೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಗುರುಗಳ ಮುಂದೆ ನಿಂತು ನಮ್ಮ ಕರ್ಮಗಳು ಏನೇನಿರುತ್ತೆ ಎಲ್ಲವೂ ಪರಿಹಾರ ಆಗಬೇಕು ಅಂತ ಬಂದಿರ್ತೀರಿ. ಆ ಕೆಲಸ ಇಲ್ಲ ಅಂದ್ರೂ ಕೆಲಸ ಕೊಟ್ಟಿದ್ದಾರೆ ಅಂತಂದರೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದಲ್ಲ ಇವೆಲ್ಲ. ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತಾ ಇದ್ದೀರಾ, ರಾಯರ ಅನುಗ್ರಹ ಚಾನಲ್ ಯಾರು ನೋಡಿ ಅವರೆಷ್ಟೋ ಜನ ಫೋನನ್ನು ಮಾಡ್ತೀರಾ, ಎಷ್ಟೋ ಜನ ವಿಶೇಷವಾಗಿ ಈ ಕ್ಷೇತ್ರಕ್ಕೆ ಬಂದು ಹೋಗ್ತೀರಾ.
ಎಷ್ಟೋ ಜನ ಸೇವೆಯನ್ನು ಮನೆಯಲ್ಲೇ ಮಾಡ್ತಾ ಇದ್ದೀರಾ. ಒಂದೊಂದು ಸರಿ ಹಾಗಲ್ಲ, ಒಂದೊಂದು ಸರಿ ವಿಶೇಷವಾಗಿ ತಕ್ಷಣವೇ ಆಗ್ಬಿಡುತ್ತಂಥದ್ದು. ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸೇವೆಯನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳೆಲ್ಲರ ಮನಸ್ಸಿಗೂ ಬಂದು, ಎಲ್ಲರ ಮನಸ್ಸಲ್ಲೂ ಎಲ್ಲರ ಮನದಲ್ಲೂ ಬಂದು ನಮ್ಮ ಗುರುಗಳು ವಿಶೇಷವಾಗಿ ಅವರವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಶಯ ಶ್ರೀ ಮಧ್ವಮದ ದುಗ್ಧಾಪ್ತಿ ಚಂದ್ರ ಅವತು ಮಾಂಸದ ಸರ್ವವ್ಯಾಪ್ತ ಫಲಾವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ. ಇಂಥ ಗುರುಗಳ ಸೇವೆಯನ್ನು ಮಾಡಿದವರಿಗೆಲ್ಲರಿಗೂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಫಲಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ದುರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರಿಯ ವೃಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳವೇ ಹಂಸರಾಮ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवे